ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾಡಲ್ಲಿದ್ರು ಬೋನಿಗೆ ಹಾಕಿದ್ರು ಹುಲಿ ಹುಲ್ಲು ತಿನ್ನಲ್ಲ, ಮರಿ ಹುಲಿ ಅಬ್ಬರ. ಯಡಿಯೂರಪ್ಪ ಇಲ್ದಿದ್ರೆ ಬಿಜೆಪಿಯೇ ಇರ್ತಿರ್ಲಿಲ್ಲ. ಒಕ್ಕಲಿಗರ ನೆಲದಲ್ಲಿ ವಿಜಯ ಕ್ರಾಂತಿ. ಲಿಂಗಾಯತ ದಾಳ ಹೂಡಿದ್ಯಾಕೆ ವಿಜಯೇಂದ್ರ? ತಂದೆ ಪರ ಭರ್ಜರಿ ಬ್ಯಾಟ್ ಬೀಸಿದ ಚುನಾವಣಾ ರಣತಂತ್ರಗಾರ. ಸೂಕ್ಷ್ಮವಾಗಿ ಸಂದೇಶ ರವಾನಿಸಿದ್ರ ಸನ್ ಆಫ್ ಬಿಎಸ್ವೈ. ವಿಜಯೇಂದ್ರ ಮಾತಿನ ಹಿಂದಿನ ಮರ್ಮವೇನು? ಇದ ಈ ಹೊತ್ತಿನ ಫೋಕಸ್ 18 ವಿ ವೈಲೆಂಟ್. ಹುಲಿನ ಬೋನಿಗೆ ಹಾಕಿದ್ರು ಹುಲ್ಲು ತಿನ್ನಲ್ಲ. ಕಾಡಿನಲ್ಲಿ ಬೇಟೆಯಾಡ್ತಕ್ಕಂಥ ಹುಲಿಯನ್ನ ಕರ್ಕೊಂಡ್ಬಂದು ಝೂನಲ್ಲಿ ಬೋನಲ್ಲಿ ಹಾಕಿದ ತಕ್ಷಣ ಅದು ಹುಲ್ಲು ತಿನ್ನೋದಿಲ್ಲ. ಹುಲಿನ ಬೋನಿಗೆ ಹಾಕಿದ್ರು ಬೇಟೆಯಾಡೋದನ್ನ ಮರೆಯೋದಿಲ್ಲ. ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ ತಂದು ಝೂನಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಆ ಹುಲಿ ತನ್ನ ಪ್ರವೃತ್ತಿಯನ್ನ ಮರೆಯೋದಿಲ್ಲ, ಬೇಟೆಯಾಡೋದನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ಯಡಿಯೂರಪ್ಪ ಇಲ್ಲದಿದ್ರೆ ಬಿಜೆಪಿಯೇ ಬರ್ತಿರ್ಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಅದು ಸನ್ಮಾನ್ಯ ಯಡಿಯೂರಪ್ಪನವರು ಮುಂದೆ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತೇಳಿ ಯಾವತ್ತೂ ಕೂಡ ಹೋರಾಟಗಳನ್ನು ಮಾಡಲಿಲ್ಲ. ಯಡಿಯೂರಪ್ಪರ ಮೇಲೆ ಎಲ್ಲರೂ ಕಲ್ಲು ಹಾಕಿದ್ರು. ಎಷ್ಟೋ ಯಡಿಯೂರಪ್ಪನವ್ರಿಗೆ ರಾಜಕೀಯದಲ್ಲಿ ಬೆಳೆದು ಬಿಡ್ತಾರೆ ಅಂತ ಹೇಳಿ ಎಷ್ಟು ಇರೋಬ್ಬರ ರಸ್ತೆಯಲ್ಲಿರೋರೆಲ್ಲ ಕಲ್ಲೊಡಿ ಅಂತ ಕೆಲಸ ಮಾಡಿದ್ರು. ವೈಲೆಂಟ್ ವಿಜಯೇಂದ್ರ ಈಗ ಫುಲ್ ವೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ದಿನದ್ದೇ ಒಂದ್ ಲೆಕ್ಕ, ಈಗಿಂದೇ ಒಂದ್ ಲೆಕ್ಕ ಅಂತಿದ್ದಾರೆ ಮರಿ ಹುಲಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅಂತಿದ್ದಾರೆ ಚುನಾವಣಾ ಚಾಣಕ್ಯ. ವಿಜಯೇಂದ್ರ ಅವರ ಒಂದೊಂದು ಮಾತು ಕೂಡ ಬೆಂಕಿಯುಗುಳುವಂತಿದೆ. ವಿಜಯೇಂದ್ರ ಸ್ಟ್ರೇಟ್ ಹಿಟ್ ಹೇಗಿತ್ತಂದ್ರೆ ಎಲ್ಲಾ ಬೌಲ್ಗಳು ಸಿಕ್ಸರ್ ಗಡಿಯನ್ನೇ ದಾಟಿದ್ವು. ಕಾಡಿನಲ್ಲಿರೋ ಹುಲಿನ ಬೋನಿಗೆ ಹಾಕಿದ್ರು ಅದು ಹುಲ್ಲು ತಿನ್ನಲ್ಲ, ಬೋನಿಗೆ ಹಾಕಿದ್ರು ಅದು ತನ್ನ ಬೇಟೆಯಾಡೋ ಪ್ರವೃತ್ತಿಯನ್ನ ಮರೆಯೋದಿಲ್ಲ. ಎಸ್, ಇದು ರಾಜ ಹುಲಿ ಪುತ್ರ ವಿಜಯೇಂದ್ರ ಅವರ ವೈಲೆಂಟ್ ಮಾತು. ಹುಲಿ ಕಾಡಿನಲ್ಲಿ ಬೇಟೆಯಾಡ್ತಕ್ಕಂಥ ಹುಲಿಯನ್ನ ಕರ್ಕೊಂಡ್ಬಂದು ಝೂನಲ್ಲಿ ಬೋನಲ್ಲಿ ಹಾಕಿದ ತಕ್ಷಣ ಅದು ಹುಲ್ಲು ತಿನ್ನೋದಿಲ್ಲ. ಕಾಡಲ್ಲಿ ಏನ್ ತಿನ್ಬೇಕು, ಆ ಬೋನಿನಲ್ಲಿದ್ದಂಥ ಹುಲಿನೂ ಕೂಡ ಅದೇ ತಿಂತದೆ. ಆ ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ ತಂದು ಝೂನಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಆ ಹುಲಿ ತನ್ನ ಪ್ರವೃತ್ತಿಯನ್ನ ಮರೆಯೋದಿಲ್ಲ, ಬೇಟೆಯಾಡೋದನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ಕಾಡಿನಲ್ಲಿ ಬೇಟೆಯಾಡ್ತಕ್ಕಂಥ ಹುಲಿಯನ್ನ ಕರ್ಕೊಂಡ್ಬಂದು ಝೂನಲ್ಲಿ ಬೋನಲ್ಲಿ ಹಾಕಿದ ತಕ್ಷಣ ಅದು ಹುಲ್ಲು ತಿನ್ನೋದಿಲ್ಲ. ಕಾಡಲ್ಲಿ ಏನ್ ತಿನ್ಬೇಕು, ಆ ಬೋನಿನಲ್ಲಿದ್ದಂಥ ಹುಲಿನೂ ಕೂಡ ಅದೇ ತಿಂತದೆ. ಆ ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ ತಂದು ಝೂನಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಆ ಹುಲಿ ತನ್ನ ಪ್ರವೃತ್ತಿಯನ್ನ ಮರೆಯೋದಿಲ್ಲ, ಬೇಟೆಯಾಡೋದನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ಕೇಳಿದ್ರಲ್ಲ ಮರಿ ಹುಲಿಯ ಘರ್ಜನೆಯ ಮಾತುಗಳನ್ನ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ವಿಜಯೇಂದ್ರ ಈಗ ಫುಲ್ ವೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಕ್ಷರಶಃ ಸಿಡಿದೆದ್ದಿದ್ದಾರೆ. ರಾಜ ಹುಲಿ ಪುತ್ರ ಮರಿಸಿಂಹ ಘರ್ಜಿಸುತ್ತಿದ್ದಾರೆ. ಒಕ್ಕಲಿಗರ ಭದ್ರಕೋಟೆಯಲ್ಲಿ ನಿಂತು ರಣಕಹಳೆ ಮೊಳಗಿಸಿದ್ದಾರೆ. ತಮ್ಮ ತಂದೆ ಬಿಎಸ್ವೈರನ್ನ ಹಾಡಿ ಹೊಗಳ್ತಾ ವಿರೋಧಿಗಳಿಗೆ ಮಾತಿನಲ್ಲೇ ತಿವಿದಿದ್ದಾರೆ ಚುನಾವಣಾ ಚಾಣಕ್ಯ. ಮಾತಿನಲ್ಲೂ ರೋಷಾಗ್ನಿ. ಎದುರಾಳಿಗಳ ವಿರುದ್ಧ ಸಿಡಿಗುಂಡು ಸಿಡಿಸಿದಂತಿತ್ತು ವಿಜಯೇಂದ್ರ ಅವರ ಪ್ರತಿಯೊಂದು ಮಾತು. ಯಡಿಯೂರಪ್ಪ ಇಲ್ಲದಿದ್ರೆ ಬಿಜೆಪಿಯೇ ಇರ್ತಿರ್ಲಿಲ್ಲ ಅಂತ ಗುಡುಗಿದ್ದಾರೆ ವಿಜಯೇಂದ್ರ. ಒಕ್ಕಲಿಗರ ನೆಲದಲ್ಲಿ ವಿಜಯ ಕ್ರಾಂತಿ ಮೊಳಗಿಸಿದ್ದಾರೆ. ಲಿಂಗಾಯತರ ದಾಳ ಹೂಡಿದ್ದಾರೆ ಎಲೆಕ್ಷನ್ ಸ್ಪೆಷಲಿಸ್ಟ್ ವಿಜಯೇಂದ್ರ.
ತಪ್ಪಿದ ಬೆನ್ನಲ್ಲೇ ಕಳೆದ ಕೆಲ ದಿನಗಳಿಂದ ವಿಜಯೇಂದ್ರ ಮಾತಿನ ದಾಟಿಯಲ್ಲೂ ಒಂದಷ್ಟು ಬದಲಾವಣೆಗಳು ಕಾಣ್ತಿವೆ. ವಿಜಯೇಂದ್ರ ನೀಡ್ತಿರೋ ಹೇಳಿಕೆಗಳು ಹಲವು ಅನುಮಾನ ಪ್ರಶ್ನೆಗಳನ್ನ ಹುಟ್ಟುವಂತೆ ಮಾಡಿದೆ. ಮರಿಹುಲಿ ಸಣ್ಣದಾಗಿ ಘರ್ಜಿಸೋದಕ್ಕೆ ಶುರು ಮಾಡಿದ್ದು ಕೇಸರಿ ಪಾಳೆಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅಷ್ಟಕ್ಕೂ ಇಷ್ಟು ದಿನ ಸೈಲೆಂಟ್ ಆಗಿದ್ದ ವಿಜಯೇಂದ್ರ ಈಗ ಫುಲ್ ವೈಲೆಂಟ್ ಆಗಿದ್ಯಾಕೆ? ಅವರ ಪ್ರತಿ ಮಾತಿನಲ್ಲೂ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ? ವಿಜಯೇಂದ್ರ ಬಿಟ್ಟ ಬಾಣ ಹೈಕಮಾಂಡ್ಗೆ ಪರೋಕ್ಷ ಸಂದೇಶ ಸಾರ್ಥ? ಲಿಂಗಾಯತ ಅಸ್ತ್ರ ಹೂಡಿದ್ರ ದಿ ಗೇಮ್ ಚೇಂಜರ್? ವಿಜಯೇಂದ್ರ ವೈಲೆನ್ಸ್ ಹಿಂದೆ ಅಡಗಿದೆ ಮಹಾ ಸೀಕ್ರೆಟ್. ಹಾಸನದ ಹೊಳೆನರಸೀಪುರದಲ್ಲಿ ಶನಿವಾರ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ, ಸುತ್ತೂರು ಶ್ರೀಗಳು ಸೇರಿದಂತೆ ಹಲವು ಲಿಂಗಾಯತ ಮಠಾಧೀಶರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಅಬ್ಬರಿಸಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ, ಹುಲಿಯನ್ನ ಬೋನಿನಲ್ಲಿ ಕೂಡಿ ಹಾಕಿದ್ರೂ ಹೊಟ್ಟೆ ಹಸಿದಿದೆ ಅಂತ ಅದು ಹುಲ್ಲು ತಿನ್ನೋದಿಲ್ಲ, ಹುಲಿಯನ್ನ ಬೋನಿನಲ್ಲಿಟ್ರು ಅದು ಬೇಟೆ ಆಡೋದನ್ನ ಬಿಡೋದಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಕಾಡಿನಲ್ಲಿ ಬೇಟೆ ಆಡ್ತಕ್ಕಂಥ ಹುಲಿಯನ್ನ ಕರ್ಕೊಂಡ್ಬಂದು ಜೂನಲ್ಲಿ ಬೋನಲ್ಲಿ ಹಾಕಿದ ತಕ್ಷಣ ಅದು ಹುಲ್ಲು ತಿನ್ನೋದಿಲ್ಲ. ಕಾಡಲ್ಲಿ ಏನ್ ತಿನ್ಬೇಕು, ಆ ಬೋನಿನಲ್ಲಿದ್ದಂತ ಹುಲಿನೂ ಕೂಡ ಅದೇ ತಿಂತದೆ. ಆ ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ ತಂದು ಜೂನಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಆ ಹುಲಿ ತನ್ನ ಪ್ರವೃತ್ತಿಯನ್ನ ಮರೆಯೋದಿಲ್ಲ, ಬೇಟೆ ಆಡೋದನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ವಿಜಯೇಂದ್ರ ಕೊಟ್ಟ ಈ ಒಂದು ಹೇಳಿಕೆ, ಇದೇ ಒಂದು ಹೇಳಿಕೆ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಹುಲಿ ಎಲ್ಲಿದ್ರೂ ಹುಲಿನೇ ಅಂತ ಹೇಳೋ ಮೂಲಕ ಚುನಾವಣಾ ಚಾಣಕ್ಯ ಸೂಚ್ಯವಾಗಿ ಸಂದೇಶ ರವಾನಿಸಿದ್ದಾರೆ. ಈ ರೀತಿ ಹೇಳೋ ಮೂಲಕ ಬಿಎಸ್ವೈಗೆ ಇನ್ನೂ ಶಕ್ತಿ ಕುಂದಿಲ್ಲ. ಯಡಿಯೂರಪ್ಪನವರೇ, ಅವರಿಗೆ ಯಾರೂ ಸರಿಸಾಟಿ ಇಲ್ಲ. ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು. ಈಗಲೂ ಲಿಂಗಾಯತ ಸಮುದಾಯದಲ್ಲಿ ಅವರಿಗೆ ಅವರದ್ದೇ ಆದ ಖದರ್ ಇದೆ, ಪವರ್ ಇದೆ. ಹುಲಿ 4 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಹೆದರಿಕೊಂಡಲ್ಲ, ಬೇಟೆ ಶುರು ಅಂತ ಅರ್ಥ. ವಿಜಯೇಂದ್ರ ಅವರ ಮಾತಿನ ಹಿಂದೆಯೂ ಇದೇ ರೀತಿ ಅರ್ಥ ಅಡಗಿತ್ತ. ಯಡಿಯೂರಪ್ಪ ಹುಲಿ ಇದ್ದ ಹಾಗೆ, ಅವರಿಗೆ ವಯಸ್ಸಾಯ್ತು ಅಂತ ಕಡೆಗಣಿಸೋಕೆ ಸಾಧ್ಯ ಇಲ್ಲ. ಅವರು ಎಂದಿಗೂ ಹುಲಿನೇ ಅಂತ ಅಪ್ಪನ ಪರ ಬ್ಯಾಟ್ ಬೀಸಿದಂತಿದೆ ವಿಜಯೇಂದ್ರ. ವಿಜಯೇಂದ್ರ ಕೊಟ್ಟ ಒಂದು ಮಾರ್ಮಿಕ ಹೇಳಿಕೆ 100 ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ತಂದೆ ಪರ ಮಗನ ಬ್ಯಾಟಿಂಗ್. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಆದ್ರೆ ಬಿಎಸ್ವೈ ಅವರ ಶ್ರಮದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ರಾಜಾಹುಲಿಗೆ ಮರಿಹುಲಿ ಜೈ ಎಂದಿದ್ದಾರೆ. ತಮ್ಮ ತಂದೆ ಸದಾ ಕಣ್ಣೀರು ಹಾಕ್ತಿದ್ದವರ ಪರ ನಿಂತರು. ಸೈಕಲ್ ಯಾತ್ರೆ ಮಾಡಿ ಪಕ್ಷವನ್ನ ಕಟ್ಟಿದ್ರು ಅಂತ ತಂದೆಯ ಸಾಧನೆಯನ್ನ ಹಾಡಿ ಹೊಗಳಿದ್ರು ವಿಜಯೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು, ಪೂಜ್ಯ ತಂದೆಯವರು, ಮುಂದೆ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಹೇಳಿ ಯಾವತ್ತೂ ಕೂಡ ಹೋರಾಟಗಳನ್ನು ಮಾಡಲಿಲ್ಲ. ಎಲ್ಲಿ ರಾಜ್ಯದಲ್ಲಿ ದಲಿತ ಹಿಂದುಳಿದ ವರ್ಗದ ಸಮಾಜಗಳು ಕಣ್ಣೀರು ಹಾಕ್ತಾ ಇದ್ರು, ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇರ್ತಾ ಇದ್ರು. ಅದೆಷ್ಟು ಸೈಕಲ್ ಯಾತ್ರೆಗಳು, ಅದೆಷ್ಟು ಪಾದಯಾತ್ರೆಗಳು, ಜೀತದಾಳು ಹೋರಾಟಗಳು ನಿಮ್ಗೆಲ್ಲ ಗೊತ್ತಿದೆ. ವಿಧಾನಸೌಧದಲ್ಲಿ ಆ ಜೀತದಾಳು ವಿರುದ್ಧ ಒಂದು ಸರ್ಕಾರ ಒಂದು ಕಾನೂನನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ, ರಾಜೇನವರಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆ ವಿಧಾನಸಭೆಯಲ್ಲಿ ಮಾಡಿದಂತ ಭಾಷಣವನ್ನು ನೋಡಿ ರಾಜೇನವರೇ ಕಣ್ಣಲ್ಲಿ ನೀರು ಬಂದು ಆ ಕಾನೂನನ್ನ ಕಿತ್ತಾಕ್ತಂತ ಪ್ರಸಂಗ ಕೂಡ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಬಂಧುಗಳೇ. ತಮಗೆ ಎಸೆದ ಕಲ್ಲಿನಿಂದಲೇ ಪಕ್ಷಕ್ಕೆ ಬುನಾದಿ ಹಾಕಿದ್ರು. ತಂದೆಯ ಪರ ಜೈಕಾರ ಮುಂದುವರಿಸಿದ ವಿಜಯೇಂದ್ರ, ನನ್ನ ತಂದೆ ರಾಜಕೀಯದಲ್ಲಿ ಬೆಳೆಯಬಾರದು ಅಂತ ಅವರ ಮೇಲೆ ಎಲ್ಲರೂ ಆಳಿಗೊಂದು ಕಲ್ಲನ್ನ ಎಸೆದ್ರು. ಆದ್ರೆ ಅದೇ ಕಲ್ಲನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ್ರು ಅಂತ ತಂದೆಯ ಸಾಧನೆಯನ್ನ, ಪರಿಶ್ರಮವನ್ನ ಹಾಡಿ ಹೊಗಳಿದ್ರು ಸನ್ ಆಫ್ ಬಿಎಸ್ವೈ. ಯಡಿಯೂರಪ್ಪನವ್ರಿಗೆ ರಾಜಕೀಯದಲ್ಲಿ ಬೆಳೆದು ಬಿಡ್ತಾರೆ ಅಂತ ಹೇಳಿ ಎಷ್ಟು ಇರೋಬ್ಬರ ರಸ್ತೆಯವರೆಲ್ಲ ಕಲ್ಲೊಡಿ ಅಂತ ಕೆಲಸ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರು ಆ ಕಲ್ಲು ಹೊಡೆದ್ರೆ ಎಷ್ಟೇ ಪೆಟ್ಟು, ಎಷ್ಟೇ ನೋವು ತಿಂದ್ರು ಕೂಡ ಅದೇ ಕಲ್ಲನ್ನ ತೆಗೆದುಕೊಂಡು ಅದರಿಂದ ಫೌಂಡೇಶನ್ ಅಡಿಪಾಯವನ್ನ ಗಟ್ಟಿ ಮಾಡ್ಕೊಂಡು ಈ ರಾಜ್ಯದಲ್ಲಿ 4ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಧೀಮಂತ ನಾಯಕ ನಾಡ್ಕೊಂಡಿದ್ರೆ ಅದು ನಿಮ್ಮ ಯಡಿಯೂರಪ್ಪ. ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ, ವಿಜಯೇಂದ್ರ ಅವರ ಈ ಪ್ರತಿ ಮಾತಿನಲ್ಲೂ ತಂದೆಯ ಗುಣಗಾನವೇ ಇದೆ. ಯಡಿಯೂರಪ್ಪ ರಾಜ್ಯ ಬಿಜೆಪಿಯ ಧೀಮಂತ ನಾಯಕ, ಕೇಸರಿ ಪಾಳೆಯದ ಕಮಲಾಧಿಪತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೆಬ್ಬಾಗಿಲು ಅಂದ್ರೆ ಅದು ಕರ್ನಾಟಕ. ಆ ಮಟ್ಟಕ್ಕೆ ಕಮಲ ಪಾಳೆಯಕ್ಕೆ ಭದ್ರ ಬುನಾದಿ ಕಲ್ಪಿಸಿಕೊಟ್ಟಿದ್ದು ಅಂದ್ರೆ ಬಿಎಸ್ವೈ. ಈಗ ಮತ್ತೆ ತಂದೆಯ ಗುಣಗಾನ ಮಾಡೋದ್ರ ಮೂಲಕ ಬಿಜೆಪಿ ಕಟ್ಟೋದ್ರಲ್ಲಿ ಬಿಎಸ್ವೈ ಪಾತ್ರ ಎಂಥದ್ದು ಅನ್ನೋದನ್ನ ವರಿಷ್ಠರಿಗೆ ಪರೋಕ್ಷವಾಗಿ ನೆನಪು ಮಾಡಿದಂತಿದೆ ವಿಜಯೇಂದ್ರ ಹೇಳಿಕೆ. ಯಾರು ಅವರನ್ನ ಪಕ್ಷದಲ್ಲಿ ಸೈಡ್ಲೈನ್ ಮಾಡಿದ್ದಾರೋ, ಅವರ ವಿರುದ್ಧ ಒಳಗೊಳಗೆ ಷಡ್ಯಂತ್ರ ಹೂಡ್ತಿದ್ದಾರೋ ಅವರಿಗೆ ಬಿಸಿ ಮುಟ್ಟಿಸಿದಂತಿದೆ ಬಿವೈ ವಿಜಯೇಂದ್ರ ಸ್ಟೇಟ್ಮೆಂಟ್. ನಾವು ಹುಲ್ಲು ತಿಂದು ಕುಳಿತುಕೊಳ್ಳಲ್ಲ. ವಿಜಯೇಂದ್ರ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ? ರಾಜಹುಲಿಗೆ ಬಹುಪರಾಕ್ ಎಂದ ಮರಿಹುಲಿ ತಮ್ಮ ಲಿಂಗಾಯತ ಸಮುದಾಯದ ಪ್ರಾಬಲ್ಯದ ಬಗ್ಗೆಯೂ ಸಂದೇಶ ಸಾರಿದ್ರು. ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ ಅಂತ ಕೊಂಡಾಡಿದ್ರು. ಅದೇ ರೀತಿ ನಮ್ಮ ಸಮಾಜನೂ ಕೂಡ, ಅದರಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ವಿಶೇಷವಾಗಿ ಈ ಭಾಗದಲ್ಲಿ ನಾವ್ಯಾರು ಕೂಡ ಹುಲ್ಲು ತಿನ್ಕೊಂಡು ಕೂರ್ತಾ ಇರ್ತಕ್ಕಂಥ ಬಸವಣ್ಣ ರೀತಿಯಿಂದ ಕೂರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ, ಲಿಂಗಾಯತ ಸಮುದಾಯದ ಪರ ಬ್ಯಾಟ್ ಬೀಸೋದ್ರ ಮೂಲಕ ತಮ್ಮ ಸಮುದಾಯ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಸಾರಿದಂತಿದೆ ವಿಜಯೇಂದ್ರ ಹೇಳಿಕೆ. ಇಲ್ಲಿ ವಿಜಯೇಂದ್ರ ಹೇಳಿಕೆ ಬೇರೆ ಹಂತದವರೆಗೆ ತಲುಪುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಅಪ್ಪನ ಹೆಸರು ಹೇಳುತ್ತಲೇ ತಂದೆಯ ನಾಯಕತ್ವದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತಾವೇ ಉತ್ತರಾಧಿಕಾರಿ ಎಂದು ವಿಜಯೇಂದ್ರ ಮಾತು ಪೋಣಿಸಿದಂತಿದೆ. ಹಾಸನ ಹೇಳಿಕೆಯಲ್ಲಿ ಒಕ್ಕಲಿಗರ ಭದ್ರಕೋಟೆ, ದಳಪತಿಗಳ ಸಾಮ್ರಾಜ್ಯವೇ ಇಲ್ಲಿದೆ. ಒಕ್ಕಲಿಗರ ಕೋಟೆಯಲ್ಲಿ ನಿಂತು ಲಿಂಗಾಯತ ದಾಳ ಹೂಡಿದ್ರ ಚುನಾವಣಾ ಚಾಣಕ್ಯ. ಲಿಂಗಾಯತರ ಪ್ರಾಬಲ್ಯದ ಬಗ್ಗೆ ಒತ್ತು ಕೊಟ್ಟ ವಿಜಯೇಂದ್ರ ಯಾವ ಸಂದೇಶವನ್ನ ಸಾರಿದ್ರು? ಲಿಂಗಾಯತ ಸಮುದಾಯ ಹುಲ್ಲು ತಿಂದುಕೊಂಡು ಬದುಕೋದಿಲ್ಲ ಅಂತ ತೀಕ್ಷ್ಣವಾಗಿ ಹೇಳಿದ್ಯಾಕೆ? ವಿಜಯೇಂದ್ರ ಈ ಹೇಳಿಕೆ ಬೆನ್ನಲ್ಲೇ ಸ್ವಪಕ್ಷದವರಿಗೆ ಈ ಮೆಸೇಜ್ನ ಪಾಸ್ ಮಾಡಿದ್ರಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಉದ್ಭವವಾಗಿದೆ. ರಾಜಹುಲಿ ನಡೆ ಸಮರ್ಥಿಸಿಕೊಂಡ ಮರಿಹುಲಿ. ಯಡಿಯೂರಪ್ಪ ಮಠಗಳಿಗೆ ಕೊಟ್ಟ ಅನುದಾನ ಭಿಕ್ಷೆಯಲ್ಲ, ರಾಜ್ಯದಲ್ಲಿರುವ ಬಡವರಿಗೆ ಶಕ್ತಿ ಕೊಟ್ಟಂತಾಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಮಠ ಮಾನ್ಯಗಳಿಗೆ ಅನುದಾನ ನೀಡಿದ್ದಾರೆ ಅಂತ ತಂದೆಯ ನಡೆಯನ್ನ ಸಮರ್ಥಿಸಿಕೊಂಡ್ರು ತಂದೆಗೆ ತಕ್ಕ ಮಗ. ವೀರಶೈವ ಲಿಂಗಾಯತ ಮಠಗಳಿಗೆ ಅಷ್ಟೇ ಅನುದಾನ ಕೊಟ್ಟಿರ್ತಕ್ಕಂಥದ್ದಲ್ಲ, ಆದಿಚುಂಚನಗಿರಿ ಮಠಕ್ಕೂ ಕೊಟ್ಟಿದ್ದಾರೆ, ಎಲ್ಲ ನಮ್ಮ ಎಸ್.ಟಿ. ಸಮಾಜದ ಮಠಗಳಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ, ಹಿಂದುಳಿದ ಮಠಗಳಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ಆ ಮಠಮಾನ್ಯಗಳಿಗೆ ಶಕ್ತಿ ಕೊಟ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಶಕ್ತಿ ಕೊಟ್ಟಂತ ಆಗ್ತದೆ ಅಂತಕ್ಕಂಥ ಒಂದೇ ಒಂದು ಸದುದ್ದೇಶದಿಂದ ಏನೇ ರಾಜಕೀಯ ವಿರೋಧಗಳು ಬಂದರೂ ಕೂಡ ಅನುದಾನ ಸನ್ಮಾನ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ಬಂದ್ಬೇಡಿ. ಯಡಿಯೂರಪ್ಪನವರು ಮಠ ಮಾನ್ಯಗಳಿಗೆ ಅನುದಾನ ಕೊಟ್ಟಿದ್ದರ ಬಗ್ಗೆ ಈ ಹಿಂದಿನಿಂದಲೂ ಆಕ್ಷೇಪಗಳಿತ್ತು. ರಾಜಕೀಯ ಲಾಭಕ್ಕಾಗಿ ಬಿಎಸ್ವೈ ಮಠಗಳಿಗೆ ಅನುದಾನ ನೀಡುತ್ತಿದ್ದಾರೆ ಅನ್ನೋ ಆರೋಪವಿತ್ತು. ಇಂತಹ ಆರೋಪಗಳಿಗೆ ತಮ್ಮ ಮಾತಿನ ಮೂಲಕವೇ ತಿರುಗೇಟು ಕೊಟ್ಟಂತಿದೆ ಸನ್ ಆಫ್ ಬಿಎಸ್ವೈ. ಮತ್ತೆ ತಂದೆಯ ಗುಣಗಾನ ಮುಂದುವರಿಸಿದ ವಿಜಯೇಂದ್ರ, ಇವತ್ತು ನೀವು ಶಿಕಾರಿಪುರವನ್ನ ನೋಡಿ. ಶಿಕಾರಿಪುರ ಅಭಿವೃದ್ಧಿಯಾದಷ್ಟು ರಾಜ್ಯದಲ್ಲಿ ಯಾವ ಕ್ಷೇತ್ರವೂ ಕೂಡ ಅಭಿವೃದ್ಧಿಯಾಗಿಲ್ಲ ಅಂತ ಸವಾಲೆಸೆದ್ರು. ಅಗೇನ್ ಎಲ್ಲೂ ಕೂಡ ಬಿಎಸ್ವೈ ಮಾಡಿದಂತ ಸಾಧನೆಯನ್ನ ಯಾರೂ ಮಾಡಿಲ್ಲ ಅಂತ ಮಾತಿನಲ್ಲೇ ಕುಟುಕಿದ್ರು ಎಲೆಕ್ಷನ್ ಸ್ಪೆಷಲಿಸ್ಟ್ ವಿಜಯೇಂದ್ರ. ಶಿಕಾರಿಪುರ ನೋಡ್ರಿ, ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನೇ ರಾಜ್ಯ ಕೊಟ್ಟಿದೆ. ಆದ್ರೆ ನಾನು ವೇದಿಕೆ ಮೂಲಕ ಒಂದು ಸವಾಲನ್ನು ಮಾಡ್ತೇನೆ, ಯಾವ ರೀತಿ ಶಿಕಾರಿಪುರ ತಾಲೂಕು ಅಭಿವೃದ್ಧಿ ಆಗಿದೆ ಆ ರೀತಿ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ ತಾಲೂಕು ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು 3-4 ದಶಕಗಳ ಒಂದು ಸುದೀರ್ಘ ರಾಜಕೀಯ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಗಳನ್ನು ಗುರುತಿಸಿ ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ರೈತರ ಕಣ್ಣನ್ನು ಒರೆಸ್ತಕ್ಕಂಥ, ಎಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಇರ್ತಾ ಇದ್ರು. ರೈತರಿಗೆ ಮೊಟ್ಟ ಮೊದಲ ಬಜೆಟ್ ಮಂಡನೆ ಮಾಡಿದ್ದೇ ಯಡಿಯೂರಪ್ಪನವರು. ಈ ಮೂಲಕ ದೇಶದ ಇತಿಹಾಸದಲ್ಲಿ ಯಾರೂ ಮಾಡದ ಸಾಧನೆಯನ್ನ ನಮ್ಮ ತಂದೆ ಮಾಡಿದ್ದಾರೆ ಅಂತ ತಂದೆಗೆ ಜೈಕಾರ ಹಾಕಿದ್ದಾರೆ ವಿಜಯೇಂದ್ರ. ಸನ್ಮಾನ್ಯ ಯಡಿಯೂರಪ್ಪನವರು ಕೇವಲ ಒಂದು ಯಡಿಯೂರಪ್ಪನವರ ಹೋರಾಟ ಒಂದು ಮುಖ, ಆದರೆ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜ, ಎಲ್ಲ ವರ್ಗದ ಮಠಮಾನ್ಯಗಳ ಶ್ರೀಗಳ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬಹುಶಃ ದೇಶದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಮಾಡಲಿಲ್ಲ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಂತ ಯಡಿಯೂರಪ್ಪನವರು ಮೊಟ್ಟ ಮೊದಲದಾಗಿ ಮಾಡಿದ್ದು ರೈತರಿಗೊಂದು ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಬಿಎಸ್ವೈ ಅವರ ಮಗನಾಗಿ ನಮ್ಮ ತಂದೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ತಂದೆಯ ಹೋರಾಟಗಳನ್ನ ನಾನು ಚಿಕ್ಕಂದಿನಿಂದಲೂ ನೋಡಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಅಷ್ಟೇ ಅಲ್ಲ,
ಅನೇಕ ಯೋಜನೆಗಳು, ಅದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು. ನನಗೆ ಹೆಮ್ಮೆ ಇದೆ ಇವತ್ತು ನಾನು ಕೂಡ ಸನ್ಮಾನ್ಯ PS ಯಡಿಯೂರಪ್ಪನವ್ರ ಮಗ ಆಗಿ, ನಮ್ಮ ಮರಿಸ್ವಾಮಿ ಅವ್ರು ಹೇಳಿದ್ರು ರಾಜ್ಯದ ಎಲ್ಲ ಕಡೆ ಹೊತ್ತು ಯಡಿಯೂರಪ್ಪನವರು ವಿಜೇಂದ್ರ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅದು ನನಗೆ ಹೆಮ್ಮೆ ಇದೆ. ಸನ್ಮಾನ್ಯ PS ಯಡಿಯೂರಪ್ಪನವರ ಒಂದು ಹೋರಾಟವನ್ನು ಕೂಡ ನನ್ನ ಬಾಲ್ಯದಿಂದಲೂ ಕೂಡ ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ವಿಜಯೇಂದ್ರ ಅವರ ಒಂದೊಂದು ಮಾತನ್ನ, ಅವರ ಪ್ರತಿಯೊಂದು ಮಾತು ಕೂಡ ಸುಮ್ಮನೆ ಫ್ಲೋನಲ್ಲಿ ಬಂದಿದಂತೂ ಅಲ್ವೇ ಅಲ್ಲ. ಅವರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಅವರ ಮಾತು ಮಾರ್ಮಿಕತೆಯಿಂದ ಕೂಡಿತ್ತು ಅಂತ. ವಿರೋಧಿಗಳಿಗೆ, ಸ್ವಪಕ್ಷದವರಿಗೆ, ಅಪ್ಪ ಮಕ್ಕಳನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅಂತ ಪರೋಕ್ಷವಾಗಿ ಸಂದೇಶ ಸಾರಿದಂತಿತ್ತು ವಿಜಯೇಂದ್ರ ಸ್ಟೇಟ್ಮೆಂಟ್. ಪರಿಷತ್ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ವಿಜಯೇಂದ್ರ ನಿರೀಕ್ಷೆ ಹುಸಿಯಾಗಿದೆ. ಯಾವಾಗ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಕೈ ತಪ್ಪೋ ಅವರ ಮಾತಿನ ದಾಟಿಯೇ ಬದಲಾಗಿದೆ. ಕೂಲ್ ಆಗಿದ್ದ ವಿಜಯೇಂದ್ರ ಬಾಯಲ್ಲಿ ವೈಲೆಂಟ್ ಮಾತುಗಳು ಕೇಳಿ ಬರ್ತಿವೆ. ಸನ್ ಆಫ್ BSY ಅವರ ಈ ಮಾತನ್ನ ಕೇಳಿದ್ರೆ ತಾಳ್ಮೆಯಿಂದ ಇದ್ದು ಈಗ ಸಿಟ್ಟಿನ ಕಟ್ಟೆ ಒಡಿತಾ ಪರೋಕ್ಷವಾಗಿ ಹೈಕಮಾಂಡ್ ವಿರುದ್ಧ ಸಿಡಿದೆದ್ರ ಚುನಾವಣಾ ಚಾಣಕ್ಯ. ಲಿಂಗಾಯತ ದಾಳ, ತಂದೆಯ ಪರ ಜೈಕಾರ, ಹುಲಿಗರ್ಜನೆ. ವಿಜಯೇಂದ್ರ ಅಬ್ಬರ ಆರ್ಭಟದ ಹಿಂದೆ ಅಡಗಿದೆ ಪಕ್ಕಾ ರಾಜಕೀಯ ಲೆಕ್ಕಾಚಾರ. ಕೂಲ್ ಆಗಿರ್ತಾ ಇದ್ದ ವಿಜಯೇಂದ್ರ ಈಗ ಒಮ್ಮೆಲೆ ವೈಲೆಂಟ್ ಆಗಿದ್ದಾರೆ. ವಿಜಯೇಂದ್ರ ಮಾತಿನ ಹಿಂದಿರೋ ರಾಜಕೀಯ ಲೆಕ್ಕಾಚಾರ ಏನು? ಲಿಂಗಾಯತ ದಾಳ ಹೂಡಿದ್ರ ಹಿಂದಿದ್ಯಾ ಆ ಒಂದು ಸಂದೇಶ? ದೇವೇಗೌಡರ ಭೂಮಿಯಲ್ಲಿ ಹೂಂಕರಿಸಿದ್ದೇಕೆ ವಿಜಯೇಂದ್ರ? ಈ ಬಗ್ಗೆ ಹೇಳ್ತೀವಿ ನೋಡಿ. ವಿಜಯೇಂದ್ರ ಯಾವತ್ತೂ ಏರುಧ್ವನಿಯಲ್ಲಿ ಮಾತನಾಡದವರೇ ಅಲ್ಲ. ಜಾತಿ, ಮತ, ಧರ್ಮ, ನಾಯಕತ್ವದ ಬಗ್ಗೆ ಎಲ್ಲೂ ಕೂಡ ಗಟ್ಟಿ ಧ್ವನಿ ಎತ್ತಿರಲಿಲ್ಲ. ರಿಯಾಕ್ಷನ್ ಕೊಟ್ರು ಕೂಲ್ ಆಗಿರ್ತಿದ್ರು. ಯಾರೇ ಅವರ ವಿರುದ್ಧ, BSY ವಿರುದ್ಧ ಮಾತನಾಡಿದ್ರು ಅದಕ್ಕೆ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡ್ತಿದ್ರು. ಆದ್ರೆ ಈಗ ವಿಜಯೇಂದ್ರ ಫುಲ್ ವೈಲೆಂಟ್ ಆಗಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣವೇ ಪರಿಷತ್ ಟಿಕೆಟ್ ಕೈ ತಪ್ಪಿ ಹೋಗಿರೋದು. ಮಗನಿಗೆ ಹೇಗಾದ್ರೂ ಮಾಡಿ ಮಂತ್ರಿ ಸ್ಥಾನ ಕೊಡಿಸಲೇಬೇಕು ಅಂತ BSY ಮೇಲ್ಮನೆ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು. ತೆರೆಮರೆಯಲ್ಲಿ ಸರ್ಕಸ್ ಮಾಡಿದ್ರು. ಆದ್ರೆ ಎಲ್ಲಾ ಪ್ರಯತ್ನಗಳ ನಡುವೆಯೂ ಕೂಡ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಮಿಸ್ ಆಗಿದೆ. ಇದರ ಜೊತೆಗೆ ವಿಜಯೇಂದ್ರ ವೈಲೆಂಟ್ ಆಗೋದಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ವೈಲೆಂಟ್ ಆಗಿದ್ಯಾಕೆ ವಿಜಯೇಂದ್ರ? ಕಾರಣ ನಂಬರ್ 1, BSY ರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ದ ಸಿಟ್ಟು. ಕಾರಣ ನಂಬರ್ 2, ತಮ್ಮನ್ನ MLC ಮಾಡಿ ಮಂತ್ರಿ ಮಾಡ್ತಾರೆ ಅಂತ ಕಾಯ್ತಿದ್ರು. ಕಾರಣ ನಂಬರ್ 3, MLC ಟಿಕೆಟ್ ಕೊಟ್ಟಿಲ್ಲ, ಮಂತ್ರಿ ಆಗುವ ಕನಸು ಈಡೇರಲಿಲ್ಲ. ಕಾರಣ ನಂಬರ್ 4, ಸಂಸದ ರಾಘವೇಂದ್ರಗೂ ಸಚಿವ ಸ್ಥಾನ ನೀಡಿಲ್ಲ. ಕಾರಣ ನಂಬರ್ 5, BSY ಕುಟುಂಬಕ್ಕೆ ಹಿನ್ನಡೆ ಆಗ್ತಿದೆ. ವಿಜಯೇಂದ್ರ ಲಿಂಗಾಯತ ದಾಳ, ವರಿಷ್ಠರಿಗೆ ಪರೋಕ್ಷ ಸಂದೇಶ ಸಾರಿದ್ರ? ವಿಜಯೇಂದ್ರ ಪದೇ ಪದೇ ಲಿಂಗಾಯತರನ್ನ ಒಗ್ಗಟ್ಟಾಗಿರಿ ಅಂತಿದ್ದಾರೆ. ಅಪ್ಪಿತಪ್ಪಿ ಲಿಂಗಾಯತರು ತಿರುಗಿ ಬಿದ್ರೆ ಬಿಜೆಪಿಗೆ ಏನಾಗುತ್ತೆ? 2013ರ ಹಿಸ್ಟರಿ ನೆನಪಿಸಿ ಬಿಜೆಪಿಗೆ ಸಂದೇಶ ಕೊಟ್ರ BY ವಿಜಯೇಂದ್ರ? ರಾಜ್ಯದಲ್ಲಿ ಸರಿಸುಮಾರು 17% ಲಿಂಗಾಯತ ಮತಗಳಿವೆ. BSY ಲಿಂಗಾಯತ ಸಮುದಾಯದ ಮಹಾನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. BSY ಬಿಜೆಪಿ ಬಿಟ್ಟು KJP ಕಟ್ಟಿದಾಗ ಬಿಜೆಪಿಗೆ ಹೊಡೆತ ಬಿದ್ದಿತ್ತು. 2013ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 10% ಲಿಂಗಾಯತ ಮತಗಳು. ಬಿಜೆಪಿ ಅಧಿಕಾರ ಕಳೆದುಕೊಂಡು 40 ಸೀಟಿಗೆ ಇಳಿಯಬೇಕಾಯ್ತು. ಮತ್ತೆ BSY ಬಿಜೆಪಿಗೆ ಬಂದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಹೀಗಾಗಿನೇ ವಿಜಯೇಂದ್ರ ಲಿಂಗಾಯತ ಮತಗಳನ್ನ ಗಟ್ಟಿ ಮಾಡ್ತಿದ್ದಾರೆ. ಲಿಂಗಾಯತ ಮತ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಅನಿವಾರ್ಯ, ತಮ್ಮ ಸಮುದಾಯದ ಬಲ ಏನು ಅನ್ನೋ ಸಂದೇಶ ಸಾರಿದಂತಿದೆ ವಿಜಯೇಂದ್ರ. ಲಿಂಗಾಯತ ನಾಯಕನನ್ನ ಎದುರು ಹಾಕಿಕೊಂಡ್ರೆ ಬಿಜೆಪಿಗೆ ಹೇಗೆ ಅವರು ತಿರುಗುಬಾಣವಾಗಲಿದ್ದಾರೆ ಅನ್ನೋದನ್ನ ಹೇಳಿದಂತಿತ್ತು. ಎಲೆಕ್ಷನ್ಗೆ ವಿಜಯೇಂದ್ರಗೆ ಸಿಗಲ್ವಾ ಟಿಕೆಟ್? 2023ಕ್ಕೆ BSYಗೆ ಶಿಕಾರಿಪುರ ಟಿಕೆಟ್ ಸಿಗೋದು ಡೌಟ್. ವಯಸ್ಸು, ಹಿರಿತನಕ್ಕೆ ತಕ್ಕಂತೆ BSYಗೆ ಬೇರೆ ಸ್ಥಾನಮಾನ ನೀಡಬಹುದು. ಶಿಕಾರಿಪುರದಿಂದ BSY ಬದಲು ವಿಜಯೇಂದ್ರಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ. ವಿಜಯೇಂದ್ರಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಕುಟುಂಬ ರಾಜಕಾರಣದ ಹೆಸರಲ್ಲಿ ಹೈಕಮಾಂಡ್ ಟಿಕೆಟ್ ನೀಡದೇನೂ ಇರಬಹುದು. ಇನ್ನು ವಿಜಯೇಂದ್ರ ನಾಯಕತ್ವದ ಕನಸಿಗೆ ಸ್ವಪಕ್ಷದವರೇ ಮುಳ್ಳಾಗ್ತಿದ್ದಾರೆ. ಜೊತೆಗೆ ವಿಜಯೇಂದ್ರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ.
ಹಾಗೇನೆ ಪರೋಕ್ಷವಾಗಿ ಬಿಜೆಪಿಗೆ ವಿಜಯೇಂದ್ರ ಸಂದೇಶ ಸಾರಿದ್ದಾರೆ. ಸೂಕ್ತ ಸ್ಥಾನಮಾನ ಸಿಗದಿದ್ರೆ ಬಿಜೆಪಿಗೆ ಶಾಕ್ ಆದ್ರೂ ಆಗಬಹುದು. ಒಂದ್ ವೇಳೆ ಟಿಕೆಟ್ ಸಿಗದೇ ಇದ್ರೆ ವಿಜಯೇಂದ್ರ ಪಕ್ಷದ ವಿರುದ್ಧ ರೆಬೆಲ್ ಆದ್ರೂ ಆಗಬಹುದು. ಈಗ ಸಣ್ಣದಾಗಿ ಕಿಡಿ ಹೊತ್ಕೊಂಡಿದ್ದು, ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ರೋಷಾಗ್ನಿ ಭುಗಿಲಿದ್ರೂ ಅಚ್ಚರಿಯಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಂಬದು, ಬಲ ನಿಮ್ಮದು.